ಕೆಜಿ ಲೆಕ್ಕನ ಬಟ್ಟೆ ಹಾಕಿದ? ಹೌದು, ಕೆಜಿ ಲೆಕ್ಕ. ಹೆಂಗೆ ಕೆಜಿ ಲೆಕ್ಕ ಅಂತ? ಕೆಜಿ 450 ರೂಪಾಯಿ. ಇದು ಕಾಟನ್ ರಯಾನ್ ಫ್ಯಾಬ್ರಿಕ್ ಅಂತ. ಕೆಜಿ 400 ಇದು. ಇದರಲ್ಲಿ ನೀವು ಏಲೈನ್ ಫ್ರಾಕ್, ಅಂಬ್ರೆಲಾ ಡ್ರೆಸ್, ಕುರ್ತೀಸು, ಆಮೇಲೆ ಕಾಟ್ ಸೆಟ್, ಪ್ಲಾಜೋ ಪ್ಯಾಂಟ್ ಎಲ್ಲ ರೆಡಿ ಮಾಡ್ಬೋದು. ಇದೇ ಲೂಲು ಮಾಲ್ ಮೆಜೆಸ್ಟಿಕ್ ನಲ್ಲಿ ಇದೆ. ಇದು ಹೈಪರ್ ಮಾರ್ಕೆಟ್. ಇದ್ರ ಒಳಗಡೆ ಎಲ್ಲ ಬ್ರಾಂಡೆಡ್ ಬಟ್ಟೆಗಳು, ಸಿನಿಮಾ ಥಿಯೇಟರ್ಗಳು, ಹೋಟೆಲ್ಗಳು ಎಲ್ಲ ಇದೆ. ಅದೇ ಒಂದು ಲೂಲು ಮಾಲ್ ಮುಂಭಾಗ ಹೋದ್ರೆ ನಮಗೆ ಒಳ್ಳೊಳ್ಳೆ ಬಟ್ಟೆ ಕೆಜಿ ಲೆಕ್ಕದಲ್ಲಿ ಸಿಗ್ತೇವೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಇವತ್ತು ನಾನು ಫಸ್ಟ್ ಟೈಮ್ ಯಾವ್ಯಾವ ಕೆಜಿ ಲೆಕ್ಕ ಯಾವ್ಯಾವ ಬಟ್ಟೆಗಳಿದೆ ಅಂತ ನೋಡೋಣ. ಈಗ ಈ ಏರಿಯಾಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾವುದು ಈ ಏರಿಯಾ ಅಂತ ಹೇಳಿದ್ರೆ ಶ್ರೀರಾಮ್ಪುರ ಈಗ ಕಂಪ್ಲೀಟ್ ಕಮರ್ಷಿಯಲ್ ಏರಿಯಾ ಆಗಿದೆ. ಬನ್ನಿ ಹೋಗೋಣ. ಒಂದ್ಸಪನೆ ಟೈಮಲ್ಲೇ ಬಟ್ಟೆ ತಗೊಳ್ಳೋಕ್ಕೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಿದ್ರೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ಈಗ ಎಲ್ರೂ ಶ್ರೀರಾಮ್ಪುರ ಹೋಗು ಅಂತ ಹೇಳ್ತಿದ್ದಾರೆ. ನೋಡಿ, ಲೆಫ್ಟ್ ಸೈಡಲ್ಲಿ ಬಟ್ಟೆ ಅಂಗಡಿ, ರೈಟ್ ಸೈಡಲ್ಲಿ ಬಟ್ಟೆ ಅಂಗಡಿ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಮುಂದೆ ಹೋದ್ರೆ ಅಲ್ಲಿ ತನಕ ಎಲ್ಲಾನು ಬಟ್ಟೆ ಅಂಗಡಿಗಳು ಇರೋದು. ಚಿಕ್ಕ ಮಕ್ಕಳು, ದೊಡ್ಡವರು एल्रिगू बट्टेगल सिगुत्ते। ये पूरा कॉटन पैंट का है, पैटर्न का। हाँ, कॉटन पैंट का पूरा आपको गारमेंट बनाने के लिए यूज होगा। ये 58 का बनाएगा। उसमें क्या 1.2 के हिसाब से लगता है एक पैंट का। और ये इसमें और भी कलर है। और ये इस टाइप का है, प्रिंट का, ये शॉर्ट्स का आइटम है। ಇದು 100 ರೂಪಾಯಿ। ಇದು ಟವಲ್ ಎಲ್ಲ ಇದು 150। ಇದು 150। ಜಾತ್ರೆ ಏನೋ ನಡೀತಿದೆ ಇಲ್ಲಿ? ಜಾತ್ರೆ ಇಲ್ಲ, ಅಂಗಡಿ ಯಾವಾಗ ಇರೋದು, ಪ್ರತಿ ದಿನ ಹಿಂಗೆ ಇರುತ್ತೆ ಯಾವಾಗ ಬಂದ್ರು. ಹೌದು। ಏನದು ಬೊಂಬೆ ಬೆಲೆ ಇದು? ಬೊಂಬೆಗಳು 250 200 ಕೊಡ್ತೀನಿ। ಕೆಜಿ ಗಟ್ಲೆ ಬಟ್ಟೆ ತಗೋತೀವಿ, ಹೊಲ್ಸ್ಬೇಕಲ್ಲ. ಹೊಲ್ಸಕ್ಕೆ ನಾವು ಟೆಲೆ ಹತ್ರ ಹೋಗ್ತೀವಿ, ಅಲ್ಲಿ ನೂಲ್ ಬೇಕಾಗುತ್ತೆ. ನೂಲ್ ಕೂಡ ಸಿಗುತ್ತೆ ನೋಡಿ ಇಲ್ಲಿ. ಎಲ್ಲ ಯಾವ ಶರ್ಟಿಗೆ ಬೇಕು, ಯಾವ ಪ್ಯಾಂಟಿಗೆ ಬೇಕು, ಯಾವ ಡ್ರೆಸ್ಸಿಗೆ ಕಲರ್ ಇರುತ್ತೆ ಆ ಕಲರ್ನ ನೂಲುಂಡೆಗಳಿಲ್ಲಿ ಇವೆಲ್ಲ ಸಿಗುತ್ತೆ ಈ ಶ್ರೀರಾಮ್ಪುರದಲ್ಲಿ. ಇಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದು ಲೇಡೀಸ್ಗಳು ಮತ್ತೆ ಹೋಲ್ಸೇಲ್ ಡೀಲರ್ಗಳು, ಗಾರ್ಮೆಂಟ್ಸ್ನವರು. ಇಲ್ಲಿ ಒಂದು ಡ್ರೆಸ್ಸಿಗೆ ಕಂಪ್ಲೀಟ್ ಹೊಲಿಬೇಕಾದ್ರೆ ಏನೇನು ವಸ್ತುಗಳು ಬೇಕು ಎಲ್ಲ ಸಿಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥದ್ದೆಲ್ಲ ಅದು ಪಟ್ಟಿಗಳು, ಡ್ರೆಸ್ಸು ಮತ್ತೆ ಪ್ಯಾಂಟ್ ಎಡ್ಜಿಗೆ ಹೊಲಿತಕ್ಕಂತಹ ಪಟ್ಟಿಗಳು ಬರ್ತಲ್ಲ, ಅದು ಪಟ್ಟಿಗಳು. ಇವೆಲ್ಲವೂ ಕೂಡ ಕೆಜಿ ಲೆಕ್ಕ, ಇವೆಲ್ಲವೂ ಕೆಜಿ ಲೆಕ್ಕ. ಸರ್ ಇದು ಫ್ಯಾನ್ಸಿ ಮೆಟೀರಿಯಲ್ ಸೀಕ್ವೆನ್ಸ್. ಇದು ಕೆಜಿ 450, 1 ಕೆಜಿಗೆ 3 ಮೀಟರ್ ಬರುತ್ತೆ. ಇದು 60 ಪನ್ನ ಬರುತ್ತೆ. ಬಾಡಿ ಕಾನು, ಲಾಂಗ್ ಗೌನು, ಡ್ರೆಸ್ಸು ಅದೆಲ್ಲ ಹೊಲಿಬೋದು. ಅದು ಬಿಟ್ಟರೆ ನಿಮಗೆ ಬೇರೆ ಈ ಥರ ಪಾಪ್ಕಾರ್ನ್ ಮೆಟೀರಿಯಲ್ ಇದೆ. ಇದರಲ್ಲಿ 1 ಮೀಟರಿಂದ ನಿಮಗೆ 10 ಮೀಟರ್ವರೆಗೂ ಪೀಸ್ ಬರುತ್ತೆ. ಇದು ಚಿಕ್ಕಪೇಟೆ ಶ್ರೀರಾಮ್ಪುರಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಚಿಕ್ಕಪೇಟೆಯಲ್ಲಿ ರೆಡಿ ಡ್ರೆಸ್ ಮೆಟೀರಿಯಲ್ಸ್ ಸಿಗುತ್ತೆ, ಇಲ್ಲಿ ಶ್ರೀರಾಮ್ಪುರದಲ್ಲಿ ಓನ್ಲಿ ಡ್ರೆಸ್ ಮೆಟೀರಿಯಲ್ಸ್ ಮಾತ್ರ ಸಿಗುತ್ತೆ. ಕೆಜಿ 450 ರೂಪಾಯಿ ಅಂತ ಹೇಳ್ತೀವಿ. 450 ರೂಪಾಯಿಗೆ ನೀವು 4 ಡ್ರೆಸ್ಸಸ್ನ ನಾವು ಹೊಲಿಸ್ಬೋದು. ಅದು ನಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗುತ್ತೆ. ಯಾಕೆಂದರೆ 7 ಮೀಟರ್ 8 ಮೀಟರ್ ಬರುತ್ತೆ ಪರ್ ಕೆಜಿಗೆ. ಆ ಡ್ರೆಸ್ ಮೆಟೀರಿಯಲ್ಸಿಂದ ನಾವು ಡ್ರೆಸ್ಸನ್ನು ಹೊಲಿಸ್ಕೋಬೋದು. ಫಸ್ಟು ಶ್ರೀರಾಮ್ಪುರಕ್ಕೆ ಬೇರೆ ರಾಜ್ಯದವರು ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದರು, ಅನಂತರ ಸ್ಥಳೀಯರು ಸಹ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಟೋಟಲಿ ಈಗ ಇದು ಶ್ರೀರಾಮ್ಪುರ ಕಮರ್ಷಿಯಲ್ ಏರಿಯಾ ಆಗಿದೆ. ನೀವು ಡ್ರೆಸ್ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದ್ರೆ ಶ್ರೀರಾಮ್ಪುರಕ್ಕೆ ಬಂದು ನೀವು ಡ್ರೆಸ್ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿ. ಕೃಷ್ಣ ಚಕ್ರ ಯೂಟ್ಯೂಬ್ ಚಾನೆಲ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್.